ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರನ ಮೇಲಿನ ಅತ್ಯಾಚಾರ ಪ್ರಕರಣ. ಈ ಪ್ರಕರಣದಲ್ಲಿ ಈಗ ಆತನಿಗೆ ಬಂಧನದ ಭೀತಿ ಎದುರಾಗಿದೆ. ಯಾವುದೇ ಕ್ಷಣದಲ್ಲಿ ಬಂಧನ ಆಗಬಹುದು. ಮತ್ತೊಂದು ಕಡೆ ಸಂತ್ರಸ್ತೆ ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ಅನ್ನು ದಾಖಲು ಮಾಡಿದ್ದಾರೆ. ಜೊತೆಗೆ ನಿನ್ನೆ ಪ್ರಭು ಚೌಹಾಣ್ ಪ್ರೆಸ್ ಮೀಟ್ ಮಾಡಿ ಆಕೆಯ ವಿರುದ್ಧ ಒಂದಷ್ಟು ಆರೋಪಗಳನ್ನ ಮಾಡಿದ್ರಲ್ಲ, ಅದೆಲ್ಲದಕ್ಕೂ ಆಕೆ ಇವತ್ತು ತಿರುಗೇಟು ಕೊಟ್ಟಿದ್ದಾರೆ. ಪ್ರೆಸ್ ಮೀಟ್ ಮಾಡಿದ್ದಾರೆ. ಏನೇನು ಹೇಳಿದ್ರು ಪ್ರೆಸ್ ಮೀಟ್ನಲ್ಲಿ, ಏನೇನು ನಡೆದಿದೆ ಡೆವಲಪ್ಮೆಂಟ್ಸ್ ಈ ವಿಚಾರದಲ್ಲಿ ನೋಡೋಣ ಬನ್ನಿ. ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ಅತ್ಯಾಚಾರ ಕೇಸ್. ಜಡ್ಜ್ ಎದುರು ಹೇಳಿಕೆ ದಾಖಲಿಸಿದ ಸಂತ್ರಸ್ತೆ. ಬಂಧನ ಭೀತಿಯಲ್ಲಿ ಪ್ರತೀಕ್ ಚೌಹಾಣ್. ಮದುವೆಯಾಗಿ ಸುಖ ಸಂಸಾರಕ್ಕೆ ಕಾರಣವಾಗಬೇಕಿದ್ದ ಮಾಜಿ ಸಚಿವ ಪ್ರಭು ಚೌಹಾಣ್ ಕುಟುಂಬದ ರಂಪಾಟ ಬೀದಿಗೆ ಬಿದ್ದಿದೆ. ಮಾಜಿ ಸಚಿವ ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ವಿರುದ್ಧ ಅತ್ಯಾಚಾರ ಕೇಸ್ ದಾಖಲಾಗಿದೆ. ಇದರ ಬೆನ್ನಲ್ಲೇ ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರನಿಗೆ ಬಂಧನದ ಭೀತಿ ಎದುರಾಗಿದೆ. ನಿನ್ನೆ ಬೀದರ್ನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರತೀಕ್ ಚೌಹಾಣ್ ವಿರುದ್ಧ ಅತ್ಯಾಚಾರ ಕೇಸ್ ದಾಖಲಾಗಿದೆ. ಸಂತ್ರಸ್ತೆಗೆ ಮೆಡಿಕಲ್ ಟೆಸ್ಟ್ ಕೂಡ ಮುಕ್ತಾಯವಾಗಿದೆ. ಇಂದು ಬೀದರ್ ಜೆಎಂಎಫ್ಸಿ ಕೋರ್ಟ್ಗೆ ಆಗಮಿಸಿದ ಸಂತ್ರಸ್ತೆ ನ್ಯಾಯಾಧೀಶರ ಮುಂದೆ ಹೇಳಿಕೆ ನೀಡಿದ್ದಾರೆ. ಸಂತ್ರಸ್ತೆಯನ್ನ ತಮ್ಮ ರಕ್ಷಣೆಯಲ್ಲಿ ಮಹಿಳಾ ಪೊಲೀಸರು ಕೋರ್ಟ್ಗೆ ಕರ್ಕೊಂಡು ಬಂದಿದ್ದು ಅತ್ಯಾಚಾರದ ಬಗ್ಗೆ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ಬೀದರ್ನ ಪ್ರಿನ್ಸಿಪಲ್ ಜೆಎಂಎಫ್ಸಿ ಕೋರ್ಟ್ನ ನ್ಯಾಯಾಧೀಶರಾದ ಕಾಡಪ್ಪ ಹುಕ್ಕೇರಿ ಮುಂದೆ ಸಂತ್ರಸ್ತೆ ಹೇಳಿಕೆ ನೀಡಿದ್ದಾರೆ. ನಿಶ್ಚಿತಾರ್ಥಕ್ಕೂ ಮೊದಲು ಬೆಂಗಳೂರು ಮತ್ತು ಮಹಾರಾಷ್ಟ್ರದ ಲಾತೂರು ಸೇರಿದಂತೆ ಹಲವು ಕಡೆ ಖಾಸಗಿ ಹೋಟೆಲ್ಗೆ ಹೋಗಿ ತಂಗಿರುವ ವಿಚಾರ ಮತ್ತು ಖಾಸಗಿ ಹೋಟೆಲ್ನಲ್ಲಿ ಒತ್ತಾಯಪೂರ್ವಕವಾಗಿ ಪ್ರತೀಕ್ ಚೌಹಾಣ್ ಲೈಂಗಿಕವಾಗಿ ಬಳಸಿಕೊಂಡ ಬಗ್ಗೆ, ನಿಶ್ಚಿತಾರ್ಥ ಮದುವೆಗೆ ಮುಂದಾಗಿದ್ದು ಎಲ್ಲದರ ಬಗ್ಗೆ ನ್ಯಾಯಾಧೀಶರ ಮುಂದೆ ಹೇಳಿಕೆ ನೀಡಿದ್ದಾರೆ. ಸಂತ್ರಸ್ತೆಯದ್ದೇ ತಪ್ಪು ಎಂದಿದ್ದ ಮಾಜಿ ಸಚಿವ ಪ್ರಭು ಚೌಹಾಣ್ ಆರೋಪ ತಳ್ಳಿ ಹಾಕಿದ ಸಂತ್ರಸ್ತೆ ನಿನ್ನೆ ಸುದ್ದಿಗೋಷ್ಠಿ ನಡೆಸಿದ ಮಾಜಿ ಸಚಿವ ಚೌಹಾಣ್ ಪ್ರಕರಣದ ಹಿಂದೆ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ರಾಜಕೀಯ ಪಿತೂರಿ ಮಾಡುತ್ತಿದ್ದಾರೆ ಅಂತ ಆರೋಪ ಮಾಡಿದರು. ನನ್ನ ಮಗ ಹೀಗೆಲ್ಲ ಯುವತಿಗೆ ಮೋಸ ಮಾಡಿಲ್ಲ, ಬೇಕಾದರೆ ಮಗನಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸಿ, ಎಲ್ಲದಕ್ಕೂ ರೆಡಿ ಇದ್ದೇವೆ ಎಂದಿದ್ರು. ಅಲ್ಲದೆ ಸಂತ್ರಸ್ತೆಗೆ ಬೇರೆ ಹುಡುಗನ ಜೊತೆ ನಂಟಿದೆ ಅಂತ ವಾಟ್ಸಪ್ ಚಾಟ್ ಮತ್ತು ವಿಡಿಯೋ ಕಾಲ್ ಮಾಡ್ತಾ ಇದ್ದ ಬಗ್ಗೆ ದಾಖಲೆ ನೀಡಿದ್ರು. ಹೀಗಾಗಿ ಈ ಹುಡುಗಿ ಜೊತೆ ಮದುವೆ ಕ್ಯಾನ್ಸಲ್ ಮಾಡಲಾಗಿದೆ ಅಂತ ಸ್ಪಷ್ಟನೆ ಕೊಟ್ಟಿದ್ರು. ಆದರೆ ಇಂದು ಸುದ್ದಿಗೋಷ್ಠಿ ನಡೆಸಿದ ಸಂತ್ರಸ್ತೆ ಮಾಜಿ ಸಚಿವರ ಎಲ್ಲ ಆರೋಪಗಳನ್ನು ತಳ್ಳಿ ಹಾಕಿದ್ದಾರೆ. ನನ್ನ ವಿರುದ್ಧ ಪ್ರಭು ಚೌಹಾಣ್ ಮಾಡಿರುವ ಆರೋಪ ಸುಳ್ಳು ಎಂದ ಸಂತ್ರಸ್ತೆ ಪ್ರತೀಕ್ ಚೌಹಾಣ್ ಜೊತೆ ಹೋಟೆಲ್ಗೆ ಹೋಗಿರುವ ಫೋಟೋ ಮತ್ತು ವಿಡಿಯೋಗಳನ್ನು ಬಿಡುಗಡೆ ಮಾಡಿ ಚೌಹಾಣ್ಗೆ ತಿರುಗೇಟು ನೀಡಿದರು. ನನಗೆ ನ್ಯಾಯ ಬೇಕು. ನನ್ನೊಂದಿಗೆ ಆಗಿದ್ದು ಬೇರೆ ಯಾವ ಯುವತಿ ಜೊತೆಗೂ ಆಗಬಾರ್ದು. ನನಗೆ ಯಾರೂ ಬಾಯ್ ಫ್ರೆಂಡ್ ಇಲ್ಲ. ಅವರು ಸುಳ್ಳು ಆರೋಪ ಮಾಡಿದ್ದಾರೆ. ನಾನು ಯಾರ ಜೊತೆಗೂ ಚಾಟಿಂಗ್, ವಿಡಿಯೋ ಕಾಲ್ನಲ್ಲಿ ಮಾತಾಡಿಲ್ಲ. ನನ್ನ ಹಾಗೂ ಪ್ರತೀಕ್ ನಡುವೆ ಪ್ರೀತಿ ಇತ್ತು. 4 ತಿಂಗಳು ನನ್ನ ಫೋನ್ ಪ್ರತೀಕ್ ಚೌಹಾಣ್ ಬಳಿಯೇ ಇತ್ತು. ನಾನು ಪ್ರತೀಕ್ ಬಿಟ್ಟು ಬೇರೆ ಯಾವ ಯುವಕನನ್ನು ಪ್ರೀತಿ ಮಾಡಿಲ್ಲ ಎಂದ ಸಂತ್ರಸ್ತೆ ಪ್ರತೀಕ್ ವಿರುದ್ಧವೇ ಆರೋಪ ಮಾಡಿದರು. ಪ್ರತೀಕ್ಗೆ ಹಲವು ಯುವತಿಯರ ಜೊತೆ ಸಂಪರ್ಕ ಇತ್ತು, ಚಾಟ್, ವಿಡಿಯೋ ಕಾಲ್ ಮಾಡಿದ್ದಾನೆ ಅಂತ ದಾಖಲೆ ತೋರಿಸಿದರು. ಅಲ್ಲದೆ ಭಗವಂತ್ ಖೂಬಾ ನಾನು ನೋಡೇ ಇಲ್ಲ ಅಂದರು. ಸುದ್ದಿಗೋಷ್ಠಿಯಲ್ಲಿ ಕಣ್ಣೀರಿಟ್ಟರು. मेरा उनके साथ अफेयर था ना, तो मैं पहले प्रतीक जी से क्यों बात करती? मैं हमारा तो लव मैरिज है, उनको पता है, हम 2 साल से पहले से हम थे, तो तब उन्होंने नहीं देखा. एंगेजमेंट के बाद ही उनको अचानक से समझ में आया कि मेरा उसके साथ रिलेशनशिप है. पूरे 2 साल से उन्होंने मेरा स्टडी किया है, प्रतीक ने मेरा पूरा स्टडी किया है. उनके पिताजी खुद, अगर मुझे ये सब होना पता होता तो हर एक चीज़ का मैं वीडियो निकाल के रखती. मुझे ये करना नहीं था ना, मेरे पास ऑप्शन नहीं था कि मैं करूँगी ये. तो वो बोल रहे कि मेरा अफेयर था, किसी लड़के के साथ था. मेरा मोबाइल 4 महीने उनके पास थे. मेरे 2 मोबाइल उनके पास ही है अभी तक. और कल परसों भी एक इंसिडेंट हुआ, तब भी हमारा एक मोबाइल उनके पास है. मुझे नहीं पता उनकी आदत है क्या है, मोबाइल लेना, उनको क्या करना है वो करेंगे. मेरा मोबाइल अगर मैं आप किसी को दूंगी तो आप कुछ भी कर सकते हो. मेरे मोबाइल से कुछ भी करोगे, क्योंकि उसमें सारी इन्फॉर्मेशन मेरी है, नंबर मेरा है. आप बोलोगे मोबाइल क्यों दिया? मोबाइल अगर मैं प्यार से क्यों दे भी दी थी. उन्होंने मुझे मार के लेके गए मोबाइल. हम सब लेडीज लोग उनको बर्थडे के विशेष देने गए और शादी की डेट निकालो करने के लिए गए. हम जैसे भी घर में गए उनका ईगो हर्ट हुआ. उन्होंने पहले घर के अंदर गए, कैमरा ऑफ किया, कैमरा ऑफ करके बाहर आके सीधा गाली देने लगे. प्रभु चौहान ने मेरे मम्मी को मारा है और उसका वीडियो भी है हमारे पास. घर के बाहर जैसे ही आते तो पूरे तांडे के लोग, सब लोगों ने हमारे पे पत्थर फेंके. हमारी गाड़ी हमने उधर ही छोड़ी. इमीडिएटली हमने जान बचा के पुलिस को फ़ोन किए. पुलिस आके हमको प्रोटेक्ट किया. वहाँ से पुलिस वालों ने हमको लेके गया, हमको धमकी देने लगे, तुम अगर केस करोगे तो हम तुमको जेल में डालेंगे, तुम चोरी करने गए. ಇನ್ನು ರೇಪ್ ಕೇಸ್ನಲ್ಲಿ ಎಫ್ಐಆರ್ ದಾಖಲು ಮತ್ತು ಕೋರ್ಟ್ನಲ್ಲಿ ಸಂತ್ರಸ್ತೆ ನ್ಯಾಯಾಧೀಶರ ಎದುರು ಹೇಳಿಕೆ ಬೆನ್ನಲ್ಲೇ ಚೌಹಾಣ್ ಪುತ್ರ ಪ್ರತೀಕ್ಗೆ ಬಂಧನ ಭೀತಿ ಎದುರಾಗಿದೆ. ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಬೀದರ್ ಪೊಲೀಸರು ಅಲರ್ಟ್ ಆಗಿದ್ದು ಇಂದು ಅಥವಾ ನಾಳೆ ಬಂಧಿಸುವ ಸಾಧ್ಯತೆ ಇದೆ. ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ವಿರುದ್ಧ ಈಗಾಗಲೇ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ. ಅದರಲ್ಲೂ ಪ್ರಮುಖವಾಗಿ ಅತ್ಯಾಚಾರ ಪ್ರಕರಣ ದಾಖಲಾಗಿರುವಂಥದ್ದು. ಹೀಗಾಗಿ ಈಗ ಒಂದು ಬಂಧನದ ಭೀತಿ ಎದುರಾಗಿರುತ್ತದೆ. ಜೊತೆಗೆ ಇವತ್ತು ಕೂಡ ಏನು ಒಂದು ಸಂತ್ರಸ್ತೆ ಮಹಿಳೆ ಇದ್ದಾಳೆ, ಆ ಮಹಿಳೆ ಇವತ್ತು
ನ್ಯಾಯಾಧೀಶ ಅಂದರೆ ಬೀದರ್ನ JMFC ಏನು ಒಂದು ನ್ಯಾಯಾಧೀಶ ಇದ್ರೆ ಅವ್ರ ಮುಂದೆ ಹೋಗಿ ಇವತ್ತು ಎಲ್ಲ ಅತ್ಯಾಚಾರದ ಬಗ್ಗೆ ಏನು ಪ್ರಕರಣ ದಾಖಲಾಯಿತು ಅದರ ಬಗ್ಗೆ ಏನಾಗಿತ್ತು, ಸಚಿವರ ಪುತ್ರ ಎಲ್ಲೆಲ್ಲಿ ಕರ್ಕೊಂಡು ಹೋದ, ಯಾವ ರೀತಿ ಒಂದು ಅತ್ಯಾಚಾರ ಮಾಡಿದ ಅನ್ನುವಂಥದ್ದು ಈಗ ಸಂತ್ರಸ್ತೆ ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಟ್ಟಿರುವಂಥದ್ದು. ಹೀಗಾಗಿ ಒಂದು ರೀತಿಯ ಈಗ ಏನೋ ಒಂದು ಬಂಧನದ ಭೀತಿ ಈಗ ಮಾಜಿ ಸಚಿವ ಪ್ರಭು ಚವ್ಹಾಣ್ ಪುತ್ರನಿಗೆ ಎದುರಾಗಿರುವಂಥದ್ದು. ಜೊತೆಗೆ ಈಗೂ ಕೂಡ ಏನು ಸುದ್ದಿಗೋಷ್ಠಿ ಮಾಡಿ ಸಂತ್ರಸ್ತೆ ಏನೋ ಒಂದು ವಿರುದ್ಧದ ದಾಖಲೆಗಳು ಕೂಡ ಬಿಡುಗಡೆ ಮಾಡಿರುವಂಥದ್ದು. ಹೀಗಾಗಿ ಎಲ್ಲ ರೀತಿಯ ಒಟ್ಟಾರೆಯಾಗಿ ಏನು ಈ ಒಂದು ಪ್ರಕರಣ ಒಂದು ರೀತಿಯ ಏನೋ ಒಂದು ಸಂಕಷ್ಟಕ್ಕೆ ಈಡು ಮಾಡಿರುವಂಥದ್ದು. ಜೊತೆಗೆ ಪ್ರಕರಣ ದಾಖಲಾದಂತೆ ಪೊಲೀಸರು ಕೂಡ ಒಂದು ರೀತಿಯ ಅಲರ್ಟ್ ಆಗಿರುವಂಥದ್ದು. ಹೀಗಾಗಿ ನಾಳೆ ಏನು ಒಂದು ನಾಡಿದ್ದಾಗಲಿ ಬಂಧನ ಆಗುವಂತ ಸಾಧ್ಯತೆ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಆಸಿಫ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.